ಹೆಣ್ತಿ ಅಲ್ಲ ಏನ್ರಿ. ಗಂಡ ಬಂಗಾರ ತಂದು ಕೊಡಾಗ ಅವ್ವ ನನ್ನ ರಾಜ ಭಾರಿ ಹೇಗ್ರಿ. ಅಮ್ಮ ಬಂಗಾರ ತಂದು ಕೊಡಾಗ, ಸೀರೆ ತಂದು ಕೊಡಾಗ, ರೊಕ್ಕ ತಂದು ಕೈಯಾಗ ಕೊಡಾಗ ಏನ್ರಿ ಭಾರಿ ಕಾಳಜಿ ಮಾಡ್ತಿರ್ತ ನೋಡೋಕು. ನೀ ನೋಡಕ್ ತೇಟ್ ಸಲ್ಮಾನ್ ಕಂಡಂಗೆ ಕಾಣ್ತೀನಿ. ಸಲ್ಮಾನ್ ಖಾನ್ ಕಂಡಂಗೆ ತಂದು ಕೊಡಾಗ ಕೊಡ್ಲಿಲ್ಲ ಅಂದ್ರ ಹ್ಯಾಂಗ ಕೂತದ್ ನೋಡಿ ಅವ್ವ. ದಿವಸರಿ ಮೂಲಾಗಿ ಕೂತಿದ್ನಿ ನನಗೆ ಅಂಡಗ. ಅದಕ್ಕೆ ಹೊಳ್ಳಿ ಬೈಯೋದು ಹೇಗ್ರಿ ಅಂತಾರಿಲ್ಲ ಅಂತಿರ್ತಾರ. ಇದು ಅಲ್ಲ ಬರೇ ಸುಖ ಅಟ್ಟೆ ಅಂತುಗಳದಲ್ಲ. ಪಾಪ ಅಂದ ಗಂಡ ಮನೆಗೆ ಅಂದ ಏನೋ ಒಂದು ತ್ರಾಸ ತೊಗೊಂಡು ಬಂದಿರ್ತಾನಿಲ್ಲ. ಬಂದ ನಾವು ಯಾರ ಮುಂದೆ ಹೇಳ್ಬೇಕ್ರಿ ಯವ್ವ, ಯಾರ ಮುಂದೆ ಹೇಳ್ಬೇಕು? ಗಂಡ ತಿಳ್ಕೊತೀನಿ ನೋಡು. ಯಾಕಂದ್ರ ಒಂದು ಮಾತು ನಮ್ಮ ತಲೆಗೆ ಇಟ್ಕೊಳ್ರಿ, ಯಾರು ನಮಗಿಂದ ಬೈದು ಬುದ್ಧಿ ಹೇಳ್ತಾರಲ್ಲ ಅವ್ರು ನಮ್ಗೆ ಒಳ್ಳೇದಕ್ಕೆ ಹೇಳ್ತಾರೆ ತಿಳ್ಕೊಬೇಕು. ನಮಗೆ ಯಾರಾದ್ರೂ ಕೂಡ ಬೈದು ನಮಗೆ ಬುದ್ಧಿ ಹೇಳ್ತಿರ್ತಾರೆ ತಿಳ್ಕೊ. ಹುಚ್ಚಿದೇನೋ, ಯಾಕೆ ಈ ದಾರಿ ಒಳಗಿಂದ ಹೋಗ್ತಿದಿ, ಈ ದಾರಿ ನೀ ಹೋಗ್ತಕ್ಕಂಥ ತಪ್ಪದೆ, ನೀನು ಹೋಗಬೇಡ ತಗೊಂಡ ಯಾವ ಬೈದಿಂದ ಬುದ್ಧಿ ಹೇಳ್ತಾನಲ್ಲ ಅವ ನಮ್ಮ ಜೀವನಕ್ಕಿಂತ ಒಳ್ಳೇದನ್ನು ಹೇಳ್ತಾನೆ ತಿಳ್ಕೋಬೇಕು. ಯಾವ ನಗ್ಗ ಹೇಳ್ತಾನಲ್ಲ ಅವ ನಮ್ಮನ್ನು ಕೆಟ್ಟದಕ್ಕಾಗಿ ಹೇಳ್ತಾನೆ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು. ಅದಕ್ಕಾಗಿ ಇಲ್ಲಿ ಹರಳೈನವರಂತಾರೆ, ಹುಚ್ಚಿ ಅಪ್ಪಿ ತಪ್ಪಿ ನನಗೆ ಯಾರಾದ್ರೂ ಕೂಡ ಬೈದ್ರು ತಿಳ್ಕೊಂಡ್ರೆ ಅವರನ್ನ ಬೇರೆ ತಿಳ್ಕೊಳಂಗಿಲ್ಲ, ನನ್ನ ಜನ್ಮ ಬಂಧುಗಳ ತಿಳ್ಕೊತೀನಿ ಏನ್ರಿ. ನಿಂದ ಮಾಡಿರ್ತಕ್ಕಂಥವ್ರ ತಂದೆ ತಾಯಿಯ ತಿಳ್ಕೊತೀನಿ ಅಂತ ಅಪ್ಪ ಬಸವಣ್ಣನೇ ಹೇಳ್ಯಾನ ತಿಳ್ಕೊಂಡಂದಾಗ ನನಗೆ ಯಾರು ಬೈದ್ರೆ ಏನು, ಯಾರು ಹೊಡೆದ್ರೆ ಏನು, ನನ್ನ ಕಣ್ಣೀರು ಹಾಕಂಗಿಲ್ಲ ಕಲ್ಯಾಣಿ. ಆದ್ರ ನನಗಾಗಿರ್ತಕ್ಕಂಥ ದುಃಖನೇ ಬೇರೆ ಅದ. ನನಗಾಗಿರ್ತಕ್ಕಂಥ ನೋವ, ನನಗಾಗಿರ್ತಕ್ಕಂಥ ದುಃಖನೇ ಬೇರೆ ಇದೆ. ಕಲ್ಯಾಣ ಮಂತಾಳೆ ಅಂತ ದುಃಖ ಏನಾಗ್ಯದ, ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತೀರಿ ಹೇಳ್ರಿ ಎತ್ತುಕೊಂಡಂದಾಗ ಹರಳೈ ಅಂತಾನೆ, ಹುಚ್ಚಿ ನೀನೊಂದು ಸಾಮಾನ್ಯ ಹೆಣ್ಣ, ನನಗೆ ತಿಳಿಲಾರ್ದು ನಿನಗೇನು ತಿಳಿತದ ಅಂದ. ಯಾರು? ಹರಳೈನವ್ರು. ನನಗೇ ತಿಳಿಲಾರ್ದಂಥದ್ದು ನಿನಗೇನು ತಿಳಿತದೆ? ಯಾವಾಗ ಈ ಮಾತುಗಳನ್ನು ಹೇಳಿದಾಗ ಕಲ್ಯಾಣ ಮಂತಾಳೆ, ಸ್ವಾಮಿ ನನಗೆ ಏನಂತಾರ, ಹರಳೈನವರ ಅರ್ಧಾಂಗಿನಿ ಎತ್ತುಕೊಂಡ ಕರೀತಾರೆ. ಅರ್ಧಾಂಗಿನಿ ಎತ್ತುಕೊಂಡ್ರೆ ಯಾರು? ಅರ್ಧಾಂಗಿನಿ ಅಂದ್ರೆ ಯಾರ್ರಿ? ಅರ್ಧಾಂಗಿನಿ ಅಂದ್ರೆ ಅರ್ಧ ಅಂಗಿ ಹರ್ಕೊಳಕೇನು ಏನ್ರಿ? ಅರ್ಧಾಂಗಿನಿ ಎತ್ತುಕೊಂಡ್ರೆ ಯಾರಿಗೆ ಅಂತಾರ? ಅರ್ಧ ಗಂಡನ ಅರ್ಧ ದೇಹವೇ ಹೆಂಡತಿ. ಏನ್ ಅರ್ಧ ದೇಹ ಅಂದ್ರ ಗಂಡನಿಗೆ ಸುಖ ಬಂದ್ರು ಕೂಡ ಅದ್ರೊಳಗಿಂದ ಅರ್ಧ ಪಾಲು ಹೆಂಡತಿ ಅಂತ ಹಂಚ್ಕೋಬೇಕು. ಅಪ್ಪಿ ತಪ್ಪಿ ಅಂದ ದುಃಖ ಬಂದ್ರ ಅರ್ಧ ಪಾಲು ಯಾವ ಹೆಂಡತಿ ಹಂಚ್ಕೋತಾಳೋ ಅವಳೇ ನಿಜವಾಗಿರ್ತಕ್ಕಂಥ ಗರ್ತಿನೇ ಹೊರತಾಗಿ ಎಲ್ಲರೂ ಕೂಡ ಬರೇ ಸುಖ ಅಟ್ಟೆ ಹಂಚ್ಕೊಳ್ಳೋರು ಹೆಂಡತಿ ಅಲ್ಲ ಏನ್ರಿ. ಗಂಡ ಬಂಗಾರ ತಂದು ಕೊಡಾಗ ಅವ್ವ ನನ್ನ ರಾಜ ಭಾರಿ ಹೇಗ್ರಿ. ಅಮ್ಮ ಬಂಗಾರ ತಂದು ಕೊಡಾಗ, ಸೀರೆ ತಂದು ಕೊಡಾಗ, ರೊಕ್ಕ ತಂದು ಕೈಯಾಗ ಕೊಡಾಗ ಏನ್ರಿ ಭಾರಿ ಕಾಳಜಿ ಮಾಡ್ತಿರ್ತ ನೋಡೋಕು. ನೀ ನೋಡಕ್ ತೇಟ್ ಸಲ್ಮಾನ್ ಕಂಡಂಗೆ ಕಾಣ್ತೀನಿ. ಸಲ್ಮಾನ್ ಖಾನ್ ಕಂಡಂಗೆ ತಂದು ಕೊಡಾಗ ಕೊಡ್ಲಿಲ್ಲ ಅಂದ್ರ ಹ್ಯಾಂಗ ಕೂತದ್ ನೋಡಿ ಅವ್ವ. ದಿವಸರಿ ಮೂಲಾಗಿ ಕೂತಿದ್ನಿ ನನಗೆ ಅಂಡಗ. ಅದಕ್ಕೆ ಹೊಳ್ಳಿ ಬೈಯೋದು ಹೇಗ್ರಿ ಅಂತಾರಿಲ್ಲ ಅಂತಿರ್ತಾರ. ಇದು ಅಲ್ಲ ಬರೇ ಸುಖ ಅಟ್ಟೆ ಅಂತುಗಳದಲ್ಲ. ಪಾಪ ಅಂದ ಗಂಡ ಮನೆಗೆ ಅಂದ ಏನೋ ಒಂದು ತ್ರಾಸ ತೊಗೊಂಡು ಬಂದಿರ್ತಾನಿಲ್ಲ. ಬಂದ ನಾವು ಯಾರ ಮುಂದೆ ಹೇಳ್ಬೇಕ್ರಿ ಯವ್ವ, ಯಾರ ಮುಂದೆ ಹೇಳ್ಬೇಕು? ಗಂಡ ಅವ್ನಿಗೆ ಏನ್ರ ದುಃಖ, ಅವ್ನಿಗೆ ಏನ್ರ ಕಷ್ಟ ಆಗಿದೆ ಯಾರ ಮುಂದೆ ಹೇಳ್ಬೇಕ್ರಿ ಅವ? ಪಾಪದು ಏನೋ ಕಷ್ಟ ಆಗಿರ್ತದ, ಬಂದು ಮನೆ ಆಗಿದ್ರ ಇಲ್ಲ ನಂದು ಹಿಂಗಾಗ್ಯದ, ನೀವು ಉಣ್ಣು ಮಾಡಿದೀನಿ ನೀವು ಉಣ್ಣು. ಗಂಡಗ ಅಂದ್ರೆ ಅದು ಹೆಂಗೆ ಆಗ್ಲಿಕ್ಕೆಲ್ಲ ಹೇಳ್ತಿ ಹಾಕ್ಯಾಕೊಂಡು ಗುಮ್ತು. ಅದಕ್ಕೆ ಹೊಡೆಸ್ಕೋತೀರಿ ನೀವು, ಹೌದಾ ಇಲ್ಲ? ಅವು ಗಂಡದ್ರೆ ಹೊಡಿಬಾರ್ದಾಗಿದೆ, ಜರ ಕಾಳಜಿ ಮಾಡ್ಬೇಕು. ಯಾಕ್ರಿ ಅದು ಹೊರಗಿಂದ ಮೊದಲೇ ಕುಡ್ತೋಳು ಸಾಲ ಏನ್ರಿ ತಲೆ ಕೆಟ್ಟು ಸಿಟ್ಟಿಗೆ ಎದ್ದು ಮನೆಗೆ ಬರ್ತಿರ್ತಾನೆ ಮಧ್ಯಾಹ್ನ 12 ಗಂಟೆಗೆ. ನೀವು ಹಂಗೆ ಬಾ ಈಗ ನೆನಪಾಗ್ಯದ ಮನಿ ಬಾ ತಿನ್ಬಾ ಕೂಳ ಹಿಂಗಂತಿರೋದಕ್ಕೂ ಅದ್ರ ಸಿಟ್ಟು ಅದಕ್ಕೆ ಬಂದು ಹಾಕ್ಯಾಕೊಂಡು ಬಡಿತಾವ. ಹಂಗೆ ಮಾಡ್ಬೇಡ್ರಿ. ಅಲ್ಲಿ ದೂರ ಇಲ್ಲಕ್ಕೇನೆ ಬತ್ತಲೆ ರಾಜ ಹಿಂಗೆ ಚಲೋ ಮಾಡ್ಬೇಕು ಅಂದಿಟ್ಟು. ನೀವು ಹಂಗೆ ಮಾಡಂಗಿಲ್ಲ. ಚೀ ಕಳ್ಳ ಆ ಗಂಟೆಗೆ ಗರ್ಬೇಕ್ರಿ. ಹಾಲು ಕುಡಿತೇನೋ ಅನ್ನೋದು ರಾಜ. ಏನು ಹಾಲು ಕುಡಿತೀವ ರಾಜ? ಏನು ಉಂಡು ಕುಡಿತೇನೆ? ಉಣೋದಕ್ಕಿಂತ ಮೊದಲೇ ಕುಡಿತೀವ ರಾಜ? ಹಿಂಗೆ ಒಂದು ಈಟು ಕೇಳಿದ್ರೆ ಅಂತ ನನ್ನ ಹೆಣ್ತಿ ಎಷ್ಟು ಜೀವಾಳ ಯಪ್ಪ ಬಂದು ಹೇಳ್ತಿರ್ತಾನೆ. ಹಾಂ, ನೀವು ಹಂಗೆ ಮಾಡಂಗಿಲ್ಲ. ಗಂಡನ ದುಃಖಗಳನ್ನು ಕೂಡ ಹಂಚ್ಕೋಬೇಕು. ಒಂದು ಹೆಣ್ಣ ಏನ್ರಿ ದಂಪತಿಗಳ ಹತ್ಕೊಂಡ್ರೆ ಏನೋ ಬರೀ ಒಂದು ಎರಡು ಶರೀರನ ಒಂದು ಮಾಡೋದಲ್ಲ ಏನ್ರಿ. ಮದುವೆ ಎತ್ತಿಕೊಂಡ್ರ
ಕೇವಲ ಒಂದು ಹೆಣ್ಣಿನ ದೇಹ ಇನ್ನೊಂದು ಗಂಡಿನ ದೇಹಕ್ಕಂದ ಒಂದು ಮಾಡತಕ್ಕಂಥದ್ದು ಬರೇ ಮದುವೆ ಅಲ್ಲ ಏನ್ರಿ. ಇಲ್ಲಿ ದೇಹಗಳು ಒಂದಾಗುವುದಕ್ಕಿಂತಲೂ ಕೂಡ ಗಂಡ ಹೆಂಡತಿಯ ಮನಸ್ಸನ್ನು ಒಂದಾಗಿರ್ಬೇಕು. ನಾನು ಹೇಳಿನಿಲ್ಲ ನಿಮಗೆ ಮೊನ್ನೆ, ಏನು ಒಂದಾಗಿರ್ಬೇಕು ಏನ್ರಿ? ದೇಹಗಳು ಒಂದಾಗುವುದಲ್ಲ, ಮನಸ್ಸುಗಳನ್ನು ಒಂದಾಗಿರ್ಬೇಕು. ಗಂಡನಿಗೆ ಸುಖ ಬಂದರೂ ಕೂಡ ಹೆಣತಿ ಹಂಚ್ಕೋಬೇಕು, ಗಂಡನಿಗೆ ದುಃಖ ಆದರೂ ಕೂಡ ಏನ್ರಿ ಹೆಣತಿ ಹಂಚ್ಕೋಬೇಕು. ಅಂದಾಗ ಮಾತ್ರ ಆಕಿ ನಮ್ಮ ಭಾರತ ದೇಶದ ನಾರಿ, ಇಲ್ಲದೆ ಇದ್ರ ಮಾರಿ. ಕಲ್ಯಾಣ ಅಂತಾಳೆ, ಸ್ವಾಮಿ ನಾನು ನಿಮ್ಮ ಅರ್ಧಾಂಗಿನಿ ಇದೀನಿ, ನಿನಗೇನು ದುಃಖ ಆಗ್ಯದ ನಿನ್ನ ದುಃಖದೊಳಗೆ ನಾ ಅರ್ಧ ಹಂಚ್ಕೋಬೇಕು. ನಾನು ಏನಾಗದ ಹೇಳ್ರಿ, ಯಾಕೆ ಕಣ್ಣೀರಾಗ್ಲಕತ್ತೀರಿ? ನೀವು ಹೇಳುತ್ತನ್ನ ಬಿಡಂಗಿಲ್ಲ ತಿಳ್ಕೊಂಡೊಂದು ಗಂಡನ ಪಾದ ಹಿಡ್ಕೊಂಡ ಕುಂತ್ಲು ಕಲ್ಯಾಣ. ಯಾವಾಗಿಂದ ನಿಮ್ಮ ಪಾದ ಬಿಡಂಗಿಲ್ಲ, ನೀವು ಏನಾಗದ ಹೇಳ್ರಿ, ಯಾರು ಏನಂದಾರ, ನೀವು ಯಾಕೆ ಕಣ್ಣೀರು ಹಾಕ್ಲಕತ್ತೀರಿ ಹೇಳ್ರಿ ಎತ್ತಿಕೊಂಡೊಂದು ಪಾಪ ಗಂಡನ ಪಾದ ಹಿಡ್ಕೊಂಡಂದಾಗ ಕಣ್ಣೀರು ಹಾಕುವಾಗ ಅರಳ ಎಂತಾನೆ ಕಲ್ಯಾಣಿ, ನಾ ಏನ್ ತಪ್ಪು ಮಾಡೀನಿ, ನಾನು ಏನು ಅಪರಾಧ ಮಾಡೀನಿ? ಇವತ್ತು ಅಪ್ಪ ಬಸವಣ್ಣ ಎದುರಿಗೆ ಬರಬೇಕಾದ್ರೆ ನಾನು ಕೇವಲ ಒಂದೇ ಒಂದು ಸಾರಿ ಶರಣಾರ್ಥಿ ಬಸವ ಅಂದಿದ್ದಕ್ಕ ನನಗೆ ಶರಣಿಗೆ ಶರಣು ಶಿವ ಶರಣು ಹರಳೆ ಅಂದ್ರಲ್ಲ, ನಾ ಮಾತಿನ ಭಾರವನ್ನ ನಾನು ಏನು ಮಾಡಿ ಮುಟ್ಟಿಸ್ಲಿ, ನಾನು ಹೆಂಗೆ ಇಳಿಸುವಳೆ ಭಾರ ತಗೊಂಡು ಕಣ್ಣೀರು ಹಾಕ್ಲಿಕ್ಕತ್ತ ಹರಳಯ್ಯ. ನೋಡ್ರಿ, ಹೆಂಡತಿ ಆಗಿರ್ತಕ್ಕಂಥ ಕಲ್ಯಾಣಮ್ಮ ಆಕೆ ಎಷ್ಟು ಜ್ಞಾನಿ ಇರ್ಬೇಕು. ಯಾವಾಗ ಈ ಮಾತುಗಳನ್ನು ಕೇಳಿರ್ತಕ್ಕಂಥ ಕಲ್ಯಾಣಮ್ಮ ಅಂತಾಳೆ, ಸ್ವಾಮಿ ನೀವು ಕಣ್ಣೀರು ಹಾಕಬೇಡ್ರಿ, ನಾ ಇದಕ್ಕೊಂದ ಉಪಾಯ ಹೇಳ್ತೀನಿ. ಏನು ಉಪಾಯ? ಯಾವಾಗಿಂದ ಬಸವಣ್ಣನವರು ನಿಮಗಿಂತಲೂ ಒಂದು ಶರಣಾರ್ಥಿ ಹೆಚ್ಚಿಗಂದಾರಲ್ಲ, ಆ ಮಾತಿನ ಭಾರ ನೀವು ಇಳಿಸ್ಕೋಬೇಕಾಗಿತ್ತು ಒತ್ತಿಕೊಂಡ್ರ ನಿಮ್ಮ ಬಲಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ಕೊಡ್ರಿ, ನನ್ನ ಎಡಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ನಾನು ಕೊಡ್ತೀನಿ. ನೋಡ್ರಿ, ಎರಡು ತೊಡೆ ಚರ್ಮ ಅವಂದೇ ಕೊಡುವತ್ತ ಹೇಳಿಲ್ಲ, ಅರ್ಧಾಂಗಿನ ಎತ್ಕೊಂಡು ಯಾಕಂತಿನ ಎತ್ಕೊಂಡು ಕೇಳಿದ್ರ ಗಂಡನಿಗೆ ದುಃಖ ಬಂದ್ರು ಕೂಡ ಏನ್ರಿ ಅವನಿಗೆ ಬಸವಣ್ಣನವರು ನನ್ನ ಗಂಡಿಗೆ ಒಂದು ಶರಣಾರ್ಥಿ ಹೆಚ್ಚಿಗಂದಾರ, ನಾ ಯಾಕೆ ಚರ್ಮ ಕೊಯ್ದು ಕೊಡ್ಲಿ ತಲ್ಲಿಲ್ಲ. ಏನಂತಾಳ, ನಿಮ್ಮ ಬಲಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ಕೊಡ್ರಿ, ಎಡಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ನಾನು ಕೊಡ್ತೀನಿ. ಈ ಎರಡೂ ತೊಡೆಯ ಚರ್ಮದಿಂದ ಸುಂದರವಾಗಿರ್ತಕ್ಕಂಥ ಪಾತ್ರಕ್ಷೆಗಳನ್ನು ಮಾಡಿಕೊಂಡು ಅದನ್ನು ಒಯ್ದು ಅಪ್ಪಗ ಬಸವಣ್ಣನವರಿಗೆ ಅರ್ಪಣೆ ಮಾಡಿದ್ವಿ ಎತ್ತಿಕೊಂಡಂದ್ರ ಅವ್ರು ಅಂದಿರ್ತಕ್ಕಂಥ ಮಾತಿನ ಭಾರ ನಾವು ಇಳಿಸ್ಕೊಂಡಂಗ ಹಾಕದ ಅಂತಾಳ ಕಲ್ಯಾಣ. ನೋಡ್ರಿ, ಅವ್ರು ಅಂದಿರ್ತಕ್ಕಂಥ ಮಾತಿನ ಭಾರ ನಾವು ಇಳಿಸ್ಕೊಂಡಂಗ ಹಾಕೈತಿ. ಯಾವಾಗಿಂದ ಹರಳಯ್ಯನವರು ಈ ಕಲ್ಯಾಣಮ್ಮ ಈ ಮಾತು ಹೇಳದಲ್ಲ, ಈ ಮಾತು ಕೇಳಿದ ತಕ್ಷಣನೇ ಯಾವ ಹೆಂಡತಿ ಆಗಿರ್ತಕ್ಕಂಥ ಕಲ್ಯಾಣಮ್ಮಗೆ ಹರಳಯ್ಯನವರಿಂದ ಕೈ ಮುಗಿತಾರತ್ತೆ. ಕಲ್ಯಾಣಿ, ನೀನೊಂದು ಸಾಮಾನ್ಯ ಹೆಣ್ಣು, ನಿನಗೇನು ತಿಳಿತದ ತಗೊಂಡು ನಾನು ತಿಳ್ಕೊಂಡಲ್ಲ. ಯಾವಾಗ ಈ ಉಪಾಯ ಹೇಳದ ಬಳಕ ಇವತ್ತಿನ ವಿಚಾರಕ್ಕ ಇವತ್ತು ನೀನೇ ನನಗೆ ಗುರು ಒತ್ತುಕೊಡಂತ ಹೆಂಡತಿಗೆ ಹರಳಯ್ಯನವರಿಂದ ಗುರು ಒತ್ತುಕೊಡಂತ ಹೆಂಡತಿಗೆ ಗುರು ಒತ್ತುಕೊಂಡಂತಾರ. ಯಾಕ? ಬಲಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ನೀವು ಕೊಡ್ರಿ, ಎಡಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ನಾನು ಕೊಡ್ತೇನೆ. ಇವು ಎರಡೂ ತೊಡೆಯ ಚರ್ಮದಿಂದ ಸುಂದರವಾಗಿರ್ತಕ್ಕಂಥ ಪಾದರಕ್ಷೆಗಳನ್ನು ಮಾಡ್ಕೊಂಡು ಒಯ್ದು ಅಪ್ಪ ಬಸವಣ್ಣನ ಪಾದಕ್ಕೆ ಇಟ್ಟು ಎತ್ತಿಕೊಂಡಂದ್ರ ಅವರು ಒಂದು ಶರಣಾರ್ಥಿ ಹೆಚ್ಚಿಗೆ ಅಂದಿದ್ದಾನ ನಾವು ಇಳಿಸ್ಕೊಂಡಂಗ ಅಕ್ಕದ ಹತ್ತಿಕೊಂಡಂದಾಗ ಹರಳಯ್ಯ ಅಂತಾನೆ, ಕಲ್ಯಾಣಿ ನೀನು ಸಾಮಾನ್ಯ ಹೆಣ್ಣು ಹೊತ್ತಿಕೊಂಡು ಮಾಡಿದ್ದೆ, ನೀನು ಸಾಮಾನ್ಯ ಹೆಣ್ಣು ಹೊತ್ತುಕೊಂಡು ಮಾಡಿದ್ದೆ ಏನ್ರಿ. ಜಗತ್ತ ತಿಳ್ಕೋತಾರಲ್ಲ, ಅದಕ್ಕಾಗಿ ನಂದು ಇದೇ ಸೊನ್ನಲಾಪುರ ಸಿದ್ದರಾಮೇಶ್ವರ ಒಂದು ಮಾತು ಹೇಳ್ತಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹತ್ತುಕೊಂಡು ಹೇಳ್ತಾರೆ. ಹೆಣ್ಣಿನನ್ನ ಆ ಪರಮಾತ್ಮನಿಗೆ ಹೋಲಿಸ್ತಾರ. ಯಾವಾಗ ಹರಳಯ್ಯನವರಿಂದ ಇವತ್ತು ಈ ವಿಚಾರಕ್ಕೆ ನನ್ನ ಪಾಲಿಗೆ ಗುರು ಆದಿ ಎತ್ತಿಕೊಂಡಂದ್ರು, ಬಾ ಕಲ್ಯಾಣಿ ಬೇಗ ಅದು ಕೆಲಸ ಮುಗಿಸ್ಬಿಡೋಣ, ಬಾ ಅಪ್ಪಗಿಂದ ವೈದ್ಯ ಮುಡಿಸೋಣ ಬಾ ಹತ್ತಿಕೊಂಡಂದು. ಯಾವಾಗಿಂದ ಹೋಗಿ ಈರ್ವರೆಗೆ ಕೂಡ ಸ್ನಾನ ಮಾಡ್ತಾರೆ, ಮಡಿ ಬಟ್ಟೆ ಉಟ್ಕೋತಾರೆ, ಅದೇನು ಚರ್ಮವನ್ನು ಕೊಯ್ತಕ್ಕಂಥ ರೆಂಪಿಗೆ ಎತ್ಕೊಂಡೇನಿರ್ತದಲ್ಲ ಅದಕ್ಕೆ ಚೆನ್ನಾಗಿ ತಿಕ್ಕಿಂದ ತೊಳಿತಾರೆ. ತೊಳೆದು ಅದಕ್ಕೆ ವಿಭೂತಿ ಹಚ್ಚಿ ಪೂಜೆ ಮಾಡಿ ಮಧ್ಯದೊಳಗ ಒಂದು ಪರಾತ್ ಇಟ್ಕೊಂಡು ಹರಳಯ್ಯನವರು ತಮ್ಮ ಬಲಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ಹಿಂಗೆ ಪರಾತ್ನೊಳಗಿಂದ ಇಟ್ರು. ಯಾವಾಗಿಂದ ಪರಾತ್ನೊಳಗಿಂದ ಇಟ್ರು, ಅದೇ ರೆಂಪಿಗೆ ಹೆಂಡತಿ ಆಗಿರ್ತಕ್ಕಂಥ ಕಲ್ಯಾಣಮ್ಮಳಿಗಂದ ಕೊಟ್ರು. ಅವಳು ಕೂಡ ತನ್ನ ಎಡಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ಅವಳು ಕೂಡ ಪರಾತ್ನೊಳಗಂದ ಇಟ್ರು. ಅವಾಗ ಹರಳಯ್ಯನವರು ಕೇಳ್ತಾರೆ, ಕಲ್ಯಾಣಿ ಅಂದ್ರು, ಏನ್ರಿ ಅಂದ್ರು. ಅಲ್ಲ, ಈ ತೊಡೆ ಚರ್ಮ ಕೊಯ್ದು ಕೊಡ್ತಿದ್ದಲ್ಲ, ನಿನಗೆ ನೋವಾಗಲಿಲ್ಲ ಏನು ಅಂತ ಪ್ರಶ್ನೆ ಮಾಡ್ತಾ, ನಿನ್ನ ನೋವಾಗಲಿಲ್ಲ. ಅವಾಗಿಂದ ಕಲ್ಯಾಣ ಮಾತಾಳ, ನಂದೇನು ಮಾಡ್ತೀರಿ ಬಿಡ್ರಿ, ನಿಮಗೆ ನೋವಾಯ್ತೇನಿಲ್ಲ ಹತ್ತಿಕೊಂಡಂದಾಗ ಅವಾಗಿಂದ ಬಸವಣ್ಣವ್ರಂತಾರ, ಹುಚ್ಚಿ ನನಗೆ ನೋವೇ ಆಗಲಿಲ್ಲ ಅಂದ್ರು. ಅವಾಗಿಂದ ಕೇಳ್ತಾಳೆ ಕಲ್ಯಾಣಮ್ಮ, ಯಾಕೆ ನೋವಾಗ್ಲಿಲ್ಲ?
ಅವಾಗ ಹರಳಯ್ಯನವ್ರು ಹೇಳ್ತಾರೆ, ಬುಚ್ಚಿ ನನಗೆ ಯಾಕೆ ನೋವಾಗಲಿ, ನನ್ನ ಕಾಲು ಹತ್ತಿಕೊಂಡದ ಕೇಳಿದ್ರ ನಾನು ತೊಡಿ ಚರ್ಮವನ್ನು ಕೊಯ್ದ್ರು ಕೂಡ ನನಗೆ ಯಾಕೆ ನೋವಾಗಲಿಲ್ಲ ಅಂತಂದ್ರೆ, ನಾನು ಬಾಯಿ ಒಳಗ ಆ ಚರ್ಮವನ್ನು ಕೊಯ್ಯುವಂತ ಪ್ರಸಂಗದೊಳಗ ಬಸವ 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 ಅನ್ಕೋತಂದ ನನ್ನ ಚರ್ಮವನ್ನು ಕೊಯ್ದನಲ್ಲ, ಅದಕ್ಕೆ ನನಗೆ ನೋವಾಗಿಲ್ಲ ಅಂದ. ಮತ್ತೆ ನಿನಗೂ ನೋವಾಯ್ತೇನಿಲ್ಲ ಕಲ್ಯಾಣ, ನನಗೂ ನೋವಾಗಿಲ್ಲ ಅಂದ. ನನಗೂ ನೋವಾಗಿಲ್ಲ. ಯಾಕೆ ನನಗೆ ನೋವಾಗಿಲ್ಲ ನೋಡ್ರಿ, ಪ್ರಶ್ನೆ ಮಾಡ್ತಾನೆ, ಯಾಕೆ ನಿನಗೆ ಯಾಕೆ ನೋವಾಗಲಿಲ್ಲ? ಅವಾಗಿನ ಕಲ್ಯಾಣಮ್ಮ ಹೇಳ್ತಾಳೆ, ಸ್ವಾಮಿ ನಿನ್ನ ಗಂಡನಾಗಿರ್ತಕ್ಕಂಥ ಬಸವಣ್ಣನ ಧ್ಯಾನ ಮಾಡ್ಕೋತ ನೀವು ಕೊಯ್ದಿರಿ, ಅದಕ್ಕೆ ನಿಮ್ಮ ಕಾಲು ನೋವಾಗಿರಲಿಲ್ಲ. ನಾನು ನನ್ನ ಗಂಡನ ಧ್ಯಾನ ಮಾಡ್ಕೋತ ನಾನು ಕೊಯ್ದೀನಿ, ನನಗೂ ಕೂಡ ನೋವಾಗಲಿಲ್ಲ ಹತ್ತಿಕೊಂಡಂತ ಕಲ್ಯಾಣಮ್ಮ. ನೋಡ್ರಿ ಎಷ್ಟು ಗಂಡನ ಮೇಲೆ ಭಕ್ತಿ. ನೀವು ನಿಮ್ಮ ಗಂಡನಾಗಿರ್ತಕ್ಕಂಥ ಬಸವಣ್ಣವ್ರ ಧ್ಯಾನ ಮಾಡ್ಕೋತ ಕೊಯ್ದಿರಿ, ನಿಮಗೆಂದ ನೋವಾಗಲಿಲ್ಲ. ನಾನು ನಿಮ್ಮ ಧ್ಯಾನ ಮಾಡ್ಕೋತ ಅಂತ ಕೊಯ್ದೀನಿ, ನನಗೂ ಕೂಡ ನೋವಾಗಿಲ್ಲ ಹತ್ತಿಕೊಂಡಂತಾಳೆ. ಯಾವಾಗ ಚರ್ಮ ಅಂತಕ್ಕಂಥ ಹದ ಮಾಡಿ ಒಳ್ಳೆ ಕಿಮ್ಮತ್ತಿನ ಪಾದರಕ್ಷೆಗಳನ್ನು ತಯಾರು ಮಾಡೋದು. ಯಾವಾಗಿಂದ ಪಾದರಕ್ಷೆಗಳನ್ನು ತಯಾರು ಮಾಡಿ ಒಂದು ಮಡಿ ವಸ್ತ್ರದೊಳಗಿಂದ ಕಟ್ಟಿಕೊಂಡು ಅದನ್ನ ಹರಳಯ್ಯನವರು ತಮ್ಮ ತಲೆ ಮೇಗಿಂದ ಇಟ್ಟುಕೊಂಡು ಯಾವಾಗ ಅನುಭವ ಮಂಟಪಕ್ಕೆ ಬರ್ತಾರೆ, ಅನುಭವ ಮಂಟಪಕ್ಕೆ ಬರ್ತಾರೆ. ನೋಡಬೇಕು, ಎಲ್ಲ ಶಿವಶರಣರೆಲ್ಲ ಕುಂತಾರೆ. ನೇರವಾಗಿ ಏನ್ರಿ ಅಧ್ಯಕ್ಷನಾಗಿರ್ತಕ್ಕಂಥ ಪ್ರಭುದೇವರು ಒಂದು ಕಡೆಗೆ ಅದಾರೆ, ಇನ್ನಿದ್ರು ಎಲ್ಲ ಶರಣರೆಲ್ಲ ಒಂದೊಂದು ಕಡೆಗೆ ಕುಂತಾರೆ. ಏನ್ರಿ ವಚನ ಸಾಹಿತ್ಯಗಳ ಚಿಂತನೆ ಮಾಡ್ಲಿಕ್ಕತ್ತಾರೆ. ಹಿಂಗೆಲ್ಲ ಮಾಡ್ತಕ್ಕಂಥ ಪ್ರಸಂಗದ ಒಳಗ ಹರಳಯ್ಯನವರು ತಲೆ ಮೇಗಿಂದ ಪಾದರಕ್ಷೆ ಗಂಟನ್ನು ಇಟ್ಟುಕೊಂಡು ಬಂದರು. ನೇರವಾಗಿ ಬಸವಣ್ಣನವರ ಕುಂತಿರ್ತಕ್ಕಂಥ ಸಿಂಹಾಸನದ ಹತ್ರ ಬಂದರು. ಬಸವೇಶ ಯುಗ ಪುರುಷ ದೀನ ಬಹುದು ಕಾರುಣ್ಯ ಶಿರಂದೋ